ಮದುವೆಗೆ ನಾನು ಇನ್ವಿಟೇಷನ್ ಕೊಟ್ಟಾಗ ಯಾಕೋ ಚೆನ್ನಾಗೇ ಇದೆಯಲ್ಲ ಅಂದ್ರು. ಈ ತರ ಇನ್ಸ್ಪೈರ್ ಮಾಡಿದವರು ನಂಗೆ ಚಂದ್ರಣ್ಣ. ಪದ್ಮಾ ಮೇಡಮ್ ಅಷ್ಟೆಲ್ಲ ಒಟ್ಟೊಟ್ಟಿಗೆ ಪರಿಚಯ ಆದವರು. ನಾಟಕಗಳನ್ನ ಮಾಡಿದೀನಿ, ಏನೋ ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು. ಅದೇ ಭಾಗ್ಯ ಅಂದ್ರೆ ನಮ್ಮ ಆಯಸ್ಸಿನ ಒಂದು ಭಾಗವಾಗಿದಾರಲ್ಲ. ನಮ್ಮನ್ನು ಎಲ್ಲೂ ಆ ಕಡೆ ಈ ಕಡೆ ಹೋಗದಾಗೆ ಯಾವ್ದು ಸರಿ ಯಾವ್ದು ತಪ್ಪು ಆ ತರ ಪರೋಕ್ಷವಾಗಿ ಹೇಳ್ಕೊಟ್ಟವರು ಚಂದ್ರಣ್ಣ. ಅಣ್ಣ ಇದೇ ತರ ಏನ್ ನಿಮ್ ಬಗ್ಗೆ ಏನ್ ಹೇಳೋ ಅಷ್ಟೆಲ್ಲ ಏನಿಲ್ಲ, ಕೇಳಿಸ್ಕೊಳ್ಳೋದಷ್ಟೇ ನಮ್ಮ ಕರ್ತವ್ಯ. ಈ ಥರನೇ ನಾವು ಕೇಳಿಸ್ಕೊಳ್ಳೋಂಗೆ ನೀವೇನಾದರೂ ಹೇಳ್ತಾ ಹೋಗಿ ಕೇಳಿಸ್ಕೊತಾ ಹೋಗ್ತೀವಿ. ಒಳ್ಳೇದಾಗ್ಲಣ್ಣ. ಥ್ಯಾಂಕ್ ಯು ರಾಜೇಶ್ ಅವರೇ. ಚಂದ್ರು ಸರ್ ಹಾಗೂ ಪದ್ಮಾ ಮೇಡಮ್ ಅವರ 43 ವರ್ಷಗಳ ಸಾರ್ಥಕ ಕ್ಷಣಗಳನ್ನು ಈಗ ನಾವೆಲ್ಲರೂ ಸಂಭ್ರಮಿಸುವಂಥ ಸಮಯ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಜಿಮ್ ಜೋಡಿ ಅರುಣ್ ಹಾಗೂ ಅವರು ಶ್ರೀಮತಿ ರಜನಿ. ಅರುಣ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ಗುರುಗಳು. ಇರೋ ಅಗ್ಲ ಸಾಲ್ದು ಅಂತ ಇನ್ನೂ ಅಗ್ಲು ಶರ್ಟ್ ಹಾಕ ಬಂದಿದ್ಯಲ್ಲ. ಸೆಕೆ ಅಂತ ಗುರುಗಳು. ನೀನು ಅಲ್ಲಿಂದ ಬರ್ತಾ ಇದ್ರೆ ಪೆಂಡಾಲೇ ಎದ್ದು ಬಂದಂಗೆ ಆಯ್ತಿತ್ತು. ನಾನೇ ಬಂದ ತಕ್ಷಣ ಕೇಳಬೇಕು ಅನ್ಕೊಂಡೆ, ಏನಿವತ್ತು ಈ ತರ ಡ್ರೆಸ್ ಹಾಕೊಂಡಿದ್ದೀನಿ, ನೀನ್ ಹೀಗೂ ಡ್ರೆಸ್ ಹಾಕೋತಿಯಾ, ಯಾವಾಗಲೂ ಟೈಟ್ ಆಗಿ ಬಟ್ಟೆ ಹಾಕೊಂಡ್ ಬರ್ತೀಯ ಅಂತ ಇಲ್ಲ ಅನ್ಕೊಂಡಿದ್ದೆ. ಮೇಡಮ್, ನಾನು ಯಾವುದೇ ಬಟ್ಟೆ ತಗೊಂಡ್ರು ಟೈಟ್ ಆಗಿಬಿಡುತ್ತೆ. ಹಿಂಗ ನೀನು ಕಬ್ಬಡ ನಾನು ಹೇಳ್ದೆ ಮ್ಯಾಮ್ ಇದು ಸ್ವಲ್ಪ ಟೈಟ್ ಆಗಿರೋದು ತಗೊಳ್ಳೋ ಅಂತಂದ್ರೆ, ಇಲ್ಲ ನನಗೆ ಗಾಳಿ ಆಡ್ಬೇಕು ಆಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಸ್ ಆಗಿರೋದೇ ಅರುಣ ತಗೊಂಡ್ರೆ. ಗುರುಗಳೇ, ಅಲ್ಲಿ ಮಾತಾಡ್ತಾವ್ರಲ್ಲ ಅವ್ರ ಹೆಸರು ಏನೇಳ? ಮಾಳ್ವಿಕಾ ಮ್ಯಾಮ್. ಅವ್ರ ಪಕ್ಕ ಇರೋರು ರಾಜೇಶ್ ಸರ್. ಅವ್ರ ಪಕ್ಕ ಕುರಿ. ಅವನಿಗೆ ಭೂಮಿ ಮೇಲೆ ಗೊತ್ತಿರೋದು ಎರಡೇ ಹೆಸರು, ಒಂದು ರಜನಿ, ಇನ್ನೊಂದು ಮಾಲವಿಕಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗ್ರೇಸ್ ಅಂತ. ಸೊ ಬೇಸಿಕ್ಲಿ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ ಹಿಯರ್ ಟು ಇಂಟರ್ಪ್ರೆಟ್ ಫಾರ್ ದೆಮ್. ಸೊ ಐ ಆಮ್ ಅ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರೆಟರ್ ವರ್ಕಿಂಗ್ ಫಾರ್ ಡಿಫ್ರೆಂಟ್ NGOs. ಓಕೆ, ಅವಿನಾಶ್ ಅವರೇ, ಇವತ್ತು ಇಲ್ಲಿಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? Feeling good. He's feeling good. ಇಟ್ಸ್ ಫೀಲಿಂಗ್ ಗುಡ್. ಸೊ ಸಂಗೀತ ಅವ್ರ ಹತ್ರ ಕೇಳೋಣ, ಅವ್ರಿಗೆ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನ್ನಿಸ್ತಾ ಇದೆ ಅಂತ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬರ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಆಗಿಂದ ಯಾವತ್ತೂ ಬಂದಿರಲಿಲ್ಲ. ಈಗ ನನ್ನ ಹಸ್ಬೆಂಡ್ಗೆ ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಆಪರ್ಚುನಿಟಿ ಸಿಗ್ತಾ ಇದೆ. ಫೀಲ್ ರಿಯಲಿ ಹ್ಯಾಪಿ. ನಮ್ಮಿಬ್ರು ಜೋಡಿ ಹೆಂಗಿದೆ ಅಂತ ಕೇಳಿ. ಸೂಪರ್ ಇದೆ. ಸೂಪರ್ ಸೂಪರ್. ನಿಮ್ಮಿಬ್ರು ಜೋಡಿ ಕೂಡ ಸೂಪರ್ ಆಗಿದೆ. ಥ್ಯಾಂಕ್ಸ್ ಅಂತ And ಹೇಳಿ ನೀವಿಬ್ರು ಜೋಡಿ ನಂಬರ್ 1 ಅಂತ. ಥ್ಯಾಂಕ್ ಯು. ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಐ ಲವ್ ಯು ಅಂತ ಹೇಳಕ್ ಹೇಳಿ, ಹೆಂಗ್ ಹೇಳ್ತಾರೆ ಅಂತ. ಅವ್ರ ವೈಫ್ ಹೇಳಕ್ ಹೇಳಿ. ಕೆಲ್ಸಕ್ಕೆ ಹೋದ್ಮೇಲೆ ಇಬ್ರು ಯಾವಾಗ ವಾಪಸ್ ಬರ್ತೀವೋ ಅವಾಗ ನಾವಿಬ್ರು ಜಾಸ್ತಿ ಮೆಸೇಜ್ ಮಾಡಲ್ಲ ಕೆಲಸದಲ್ಲಿ. ಮತ್ತೆ ಕೆಲಸದಿಂದ ವಾಪಸ್ ಬಂದ್ಮೇಲೆ ಇಬ್ರು ಕುಕಿಂಗ್ಗೆ ಶೇರ್ ಮಾಡಿಕೊಂಡು ವಿ ಆರ್ ರಿಯಲಿ ಹ್ಯಾಪಿ. ಇವರಿಬ್ರಲ್ಲಿ ಜಗಳ ಆಗತ್ತಾ? ಸುಮ್ಮನೆ ಜೋಕಿಗೆ ತಮಾಷೆಗೆ ಜಗಳ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ನಿಜವಾಗ್ಲೂ ಕೋಪ ಬಂದ್ರೆ ಸಾರಿ ಕೇಳೋದು? ನಾನು ಫಸ್ಟ್ ಕೇಳ್ತೀನಿ. ಈಗ ವೇದಿಕೆಗೆ ಮತ್ತಿಬ್ಬರು ವಿಶೇಷ ವ್ಯಕ್ತಿಗಳನ್ನ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಯೋಗೇಶ್ ಅವರು ಹಾಗೂ ಪವಿತ್ರ ಅವರು. ರಾಜೇಶ್ ಸರ್, ನೀವೇ ಹೇಳ್ಬೇಕು ಇವ್ರು ಯಾರು ಅಂತ. ನನಗೆ ದಿನ ಬೆಳಗಾದ್ರೆ ಶೂಟಿಂಗಲ್ಲಿ ಟಚ್ ಅಪ್ ಕೊಡ್ತಾನೆ, ನಾನು ಇಡೀ ದಿನ ನೋಡ್ಕೋತಾನಪ್ಪ.
ಈ ಅಮೃತಧಾರೆ ಶುರು ಆದಮೇಲೆ ಅವನು ನನ್ನ ಜೊತೆ ಅಸೋಸಿಯೇಟ್ ಆಗಿದ್ದು. ಬೇರೆ ಯಾರು ಬಂದರೂ ನನಗೆ ಏನೋ ಒಂಥರ ಸಿಡ ಅಂತ ಇರ್ತೀನಿ. ಇವನು ಬಂದರೆ ನನ್ನಲ್ಲೊಂದು ನಗು ಇರುತ್ತೆ. ನನಗೆ ಅವ್ನು ನೋಡಿದ್ರೆ ಅಸೂಯೆ ಆಗುತ್ತೆ. ಅವನು ಕೆಟ್ಟದ್ದೇನು ಕೇಳಿಸ್ಕೊಳಂಗಿಲ್ವಲ್ಲ ಭಗವಂತ, ಎಷ್ಟು ಚೆನ್ನಾಗಿ ಯಾರ ಬಗ್ಗೆನೂ ಏನು ಹೇಳಲ್ಲ, ನಗ್ತಾ ಇರ್ತಾನೆ, ವೆರಿ ಹ್ಯೂಮೇನ್. ಭಾಳ ಖುಷಿ ಆಗುತ್ತೆ ನನಗೆ ಅವ್ನು ನೋಡಿದ್ರೆ. ಈಸ್ ಅಸೋಸಿಯೇಟೆಡ್ ವಿತ್ ಮಿ ಫ್ರಮ್ ಪಾಸ್ಟ್ 1 year. ಸೇಯಿಂಗ್ ಥ್ಯಾಂಕ್ ಯು ಸರ್. ಯಾರೇ ಐ ಲವ್ ಹಿಮ್, ಯಾರೇ ಐ ಲವ್ ಹಿಮ್. ಅಲ್ಲ, ನನಗೆ ರಾಜೇಶ್ ಅವ್ರ ಇನ್ನೊಂದು ಪ್ರಶ್ನೆ, ನೀವು ಇವ್ರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ? ಸುಮ್ಮನೆ ಹಾಗೆ ಏನು ನಾವು ಆ್ಯಕ್ಟಿಂಗ್ ಬರುತ್ತೆ ಅನ್ನೋ ಭ್ರಮೇಲಿ ಇದೀವಲ್ಲ, ಹಂಗೆ ಆ್ಯಕ್ಟ್ ಮಾಡಿ ತೋರಿಸೋದು. ಇನ್ನೇನು ಮಾಡೋದು? ಮೊಟ್ಟೆ ಬೇಕು ಅಂದರೆ ಹಿಂಗಂದ್ರೆ ಸಾಕು ಗೊತ್ತಾಗತ್ತೆ ಅವನಿಗೆ. 11 ಗಂಟೆಗೆ ಸೌತೆಕಾಯಿ ಬೇಕು ಅಂದರೆ ಹಿಂಗಂದ್ರೆ ರೆಡಿ ಮಾಡ್ತಾನೆ. ಬ್ಲ್ಯಾಕ್ ಕಾಫಿ ಬೇಕು ಅಂದರೆ ಇದಾ ಅಂತಾನೆ, ಗ್ರೀನ್ ಟೀ ಬೇಕಂದ್ರೆ ಇದು ಅಂತಾನೆ. ಎಲ್ಲ ಅರ್ಥ ಆಗುತ್ತೆ ಅವನಿಗೆ. ನನಗೇನ ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡಿದ್ದ ನನ್ನ. ಈಗ ಸುಮ್ಮನೆ ನೀವೇನೋ ಒಂದು ಹೇಳಿ ಅವ್ರು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ನೋಡ್ತೀವಿ. ಓಕೆ, ನಮ್ಗೆ ಹೇಳಿ ಏನು ಹೇಳಿದ್ರಿ ಅಂತ. ಶೂಟಿಂಗು ನಾಳೆ ಇಲ್ಲ ಅಂದೆ, ಗೊತ್ತು ಹೋಗ್ತಾ ಇದ್ದೀನಿ ಇಂದ. ಬೇಡ ಮಳೆ ಇದೆ ಅಂದೆ, ಇಲ್ಲ ಜಾಕೆಟ್ ಹಾಕೊಂಡು ಹೋಗ್ತೀನಿ ನೋಡ್ಬರಿ ಅಂತ. ಹಿಂಗೆ ನಂಗೆ ಆ ಥರದ್ದು ಭಾಷೆನೂ ಬರಲ್ಲ. ಅಂದ್ರೆ ಅವರು ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ರಲ್ಲ, ಅದು ಅವ್ನು ಕಲ್ತಿದ್ದಾನ ಇಲ್ವೋ ನಾನು ಕೇಳಕ್ಕೂ ಹೋಗಿಲ್ಲ. ಸೌಂಡೇ ಬರಲ್ಲ ನನ್ನ ಹತ್ರ ಮಾತಾಡುವಾಗ. ಅವ್ನು ಕೇಳಿಸ್ದೇ ಇದ್ರು ಪರವಾಗಿಲ್ಲ, ನಾನು ಅದನ್ನ ಕಲಿಯಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಭಾಳ ಅದ್ಭುತನಪ್ಪ ಅವರು. ಇದು ಹೆಂಗೆ ನನ್ಗೆ ಗೊತ್ತಾಗಲ್ಲ. ಗ್ರೇಟ್ ಅಲ್ಲ, ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಅವ್ರಿಗೆ ಹೇಳಿ ರಾಜೇಶ್ ಸರ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತಾರೆ ಅಂತ. ಅವರು ಫಸ್ಟ್ ಟೈಮ್ ಯಾವಾಗ ರಾಜೇಶ್ ಸರ್ ಜೊತೆ ಯಾವಾಗಲೂ ಇರ್ತಾ ಇದ್ರು. ಸೊ ಫಸ್ಟ್ ಟೈಮ್ ನನಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಹೇಗಾಗುತ್ತೆ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಕಮ್ಯುನಿಕೇಷನ್ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಬಟ್ ಟೆಂಪ್ರವರಿನಾ ಪರ್ಮನೆಂಟಾ ಜಾಬ್ ನನಗೆ ಗೊತ್ತಿಲ್ಲ. ಬಟ್ ಸೈನ್ ಲ್ಯಾಂಗ್ವೇಜಸ್ ಸ್ಮಾಲ್ ಸೈನ್ ಲ್ಯಾಂಗ್ವೇಜಸ್ ಮಾತಾಡ್ತಾ ಇದ್ರು ಆ್ಯಕ್ಷನ್ ಮಾಡಿ. ನನಗೆ ಅವಾಗ ಅರ್ಥ ಆಗ್ತಾ ಇತ್ತು. ಅವರು ಏನು ಕೋಪ ಮಾಡಿ ಕರೆಯೋದಾಗಲಿ ಆ ಥರ ಎಲ್ಲ ಏನೂ ಮಾತಾಡ್ತಾ ಇರಲಿಲ್ಲ ನನ್ನೊಟ್ಟಿಗೆ, ಕೋಪ ಮಾಡ್ತಾ ಇರಲಿಲ್ಲ, ಯಾವಾಗಲೂ ಕನೆಕ್ಟೆಡ್ ಆಗಿರ್ತಾ ಇದ್ರು. ಬಟ್ ಹೆಲ್ಪ್ ಮಾಡ್ತಾರೆ ಎಲ್ಲರೂ. ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಕಷ್ಟ ಆಗುತ್ತೆ. ಸುಮ್ಮನೆ ಹಾಗೆ ಆ್ಯಕ್ಷನ್ಸಲ್ಲಿ ಟ್ರೈ ಮಾಡ್ತೀನಿ ಮಾತಾಡಲಿಕ್ಕೆ, ಬಟ್ ಫುಲ್ಲು ಮಾತಾಡೋಕ್ಕಾಗಲ್ಲ. ಸೊ ನಾ ರಿಯಲಿ ಫೀಲ್ ಹ್ಯಾಪಿ. ನಾನು ಯಾವಾಗಲೂ ಸರ್ ಜೊತೆ ಕನೆಕ್ಟೆಡ್ ಆಗೇ ಇರ್ತೀನಿ. ಯಾವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ, ಟ್ರೈನಿಂಗ್ ಎಲ್ಲ ಮುಗಿಸ್ದೆ, ಸರ್ ಯಾವಾಗ ಕೂತ್ಕೊಂಡ್ರು. ಬಟ್ ಅವ್ರಿಗೇನು ಅನಿಸ್ತು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಬಿ ವಿತ್ ಹಿಮ್. ನಾನು ಯಾವಾಗಲೂ ಅವ್ರ ಜೊತೆ ಇರ್ತೀನಿ. ಭಯ ಪಡ್ಕೊಳ್ಳೋದು ಬೇಡ ಸರ್, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ.